ಜಾಮೀನು ಮಂಜೂರಾಗಿ 3 ದಿನಗಳ ನಂತರ ಫೈನಲಿ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿಂದ ರಿಲೀಸ್ ಆಗಿದ್ದಾರೆ. ಅಲ್ಲಿಂದ ನೇರವಾಗಿ ಆರ್ ನಗರದ ಪವಿತ್ರ ಗೌಡ ಅವರ ನಿವಾಸದ ಕಡೆಗೆ ಕಾರ್ನಲ್ಲಿ ತಾಯಿ ಮಗಳು ಹೊರಟಿದ್ದಾರೆ. ಮತ್ತೊಂದು ಕಡೆ ಅವರ ಮನೆ ಸಮೀಪ ಕೂಡ ಸದ್ಯ ಈಗ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ತೋರಿಸ್ತಾ ಇದೆ. ಒಂದು ರೀತಿ ಗ್ರಹಣ ಹಿಡಿದ ಹಾಗೆ ಆಗಿರುತ್ತೆ ಇಡೀ ಕುಟುಂಬಕ್ಕೆ. ತಮ್ಮ ಕುಟುಂಬ ಸದಸ್ಯರೊಬ್ಬರು ಕೊಲೆ ಕೇಸಲ್ಲಿ ಜೈಲಲ್ಲಿ ಇಷ್ಟು ದಿನ ಕಳೆದಿದ್ರಿಂದ ಹೀಗಾಗಿ ಸಹಜವಾಗಿ ಇವತ್ತು ಅವರು ರಿಲೀಸ್ ಆಗಿ ಬರ್ತಾ ಇರೋದ್ರಿಂದ ಒಂದು ಪೂಜೆ ಏರ್ಪಾಡು ಮಾಡ್ಕೊಂಡಿದ್ದಾರೆ. ಮನೆ ಮುಂದೆ ರಂಗೋಲಿ ಹಾಕಿ ಪವಿತ್ರ ಗೌಡ ಅವರನ್ನು ಬರಮಾಡ್ಕೊಳ್ಳೋದಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಮೊದಲಿಗೆ ಅವರ ತಾಯಿ ಮಾಡಿದ ಕೆಲಸ, ಪವಿತ್ರ ಗೌಡ ರಿಲೀಸ್ ಆಗ್ತಿದ್ದ ಹಾಗೇನೆ ಮೊದಲು ಹೋಗಿ ಪರಪ್ಪನ ಅಗ್ರಹಾರ ಜೈಲಿನ ಸಮೀಪವೇ ಇರುವಂಥ ಮುನೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಮೊದಲಿಗೆ ದೇವರಿಗೆ ಕೃತಜ್ಞತೆ ಸಲ್ಲಿಸಿ ಕೈ ಮುಗಿದು ಹೂವಿನ ಹಾರ ನಿಂಬೆಹಣ್ಣಿನ ಹಾರ ಹಾಕಿ ನಮಸ್ಕರಿಸಿ ಅದಾದ ಮೇಲೆ ತಾಯಿ ಮಗಳು ಅಲ್ಲಿಂದ ಹೊರಟಿದ್ದಾರೆ. ಇದೇ ವೇಳೆ ಪವಿತ್ರ ಗೌಡ ಅವರ ಮುಖದ ಮೇಲೆ ಒಂದು ನಗು ಇದ್ದಿದ್ದನ್ನು ಗಮನಿಸಬಹುದು. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಜೈಲಿನಲ್ಲಿದ್ದು ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾರೆ, ಯೋಚನೆಗಳಲ್ಲಿ ಮುಳುಗಿರ್ತಾರೆ. ಕಾನೂನಾತ್ಮಕವಾಗಿ ನಿರಂತರವಾದ ಪ್ರಯತ್ನ ಅವರ ವಕೀಲರ ಕಡೆಯಿಂದ ನಡೆಸಿದ್ರು. ಅದೆಲ್ಲವೂ ಆದ ನಂತರ ಅಂತಿಮವಾಗಿ ಈಗ ಆಲ್ಮೋಸ್ಟ್ 100ಕ್ಕೂ ಹೆಚ್ಚು ದಿನಗಳ ಕಾಲ ಬರೋಬ್ಬರಿ ಇವತ್ತು ಪವಿತ್ರ ಗೌಡ ಪ್ರದೋಷ್ ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರದಿಂದ ರಿಲೀಸ್ ಆಗಿದೆ. 6 ತಿಂಗಳ ಮೇಲೆ ಪರಪ್ಪನ ಅಗ್ರಹಾರದಲ್ಲಿ ದಿನ ದೂಡಿದ್ದಾರೆ. ಈಗ ಅವರು ಅಲ್ಲಿಂದ ಹೊರಗೆ ಬರ್ತಾ ಇರುವಂತ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರೇನು ಮಾತನಾಡಲಿಲ್ಲ, ಯಾವುದೇ ರೀತಿ ಪ್ರತಿಕ್ರಿಯೆ ನೀಡದೆ ನೇರವಾಗಿ ಪರಪ್ಪನ ಅಗ್ರಹಾರದಿಂದ ಹೊರಗೆ ಬರ್ತಿದ್ದ ಹಾಗೆ ಕಾದು ನಿಂತಿದ್ದಂತಹ ಅವರ ತಾಯಿಯ ಬಳಿಗೆ ಹೋಗಿದ್ದಾರೆ. ಪವಿತ್ರ ಗೌಡ ರಿಲೀಸ್ ಆಗ್ತಾ ಇದ್ದ ಹಾಗೆ ಮೊದಲಿಗೆ ಅವರ ತಾಯಿ ಹೋಗಿ ಮುನೇಶ್ವರ ಸ್ವಾಮಿಗೆ ಕೈ ಮುಗಿದಿದ್ದಾರೆ. ಮೊದಲೇ ಅವರು ನಿಂಬೆಹಣ್ಣಿನ ಹಾರ, ಹೂವಿನ ಹಾರ, ಗಂಧದ ಕಡ್ಡಿ, ಕರ್ಪೂರ ಎಲ್ಲ ತಂದು ಇವತ್ತು ಮಗಳು ರಿಲೀಸ್ ಆಗ್ತಾರೆ ಅಂತ ಕಾಯ್ಕೊಂಡು ನಿಂತಿದ್ರು ಅನ್ಸುತ್ತೆ ಬೆಳಗ್ಗೆಯಿಂದ. ಯಾಕಂದ್ರೆ ಆ ಕಾತುರತೆ ಇರುತ್ತೆ. ನಿನ್ನೆನೆ ರಿಲೀಸ್ ಆಗಬೇಕಾಗಿತ್ತು. ಆಗೋ ನಿರೀಕ್ಷೆಯಲ್ಲಿ ಪವಿತ್ರ ಗೌಡ ಮತ್ತೆ ಅವರ ಕುಟುಂಬದ ಸದಸ್ಯರು ಕೂಡ ಇದ್ರು. ಅವರ ವಕೀಲರ ಟೀಮ್ ಕೂಡ ಅದಕ್ಕೆ ಪ್ರಯತ್ನ ಪಡ್ತು. ಬಟ್ ಸಾಧ್ಯ ಆಗಲಿಲ್ಲ, ಅದು ಕಾರಣಾಂತರಗಳಿಂದಾಗಿ. ಒಂದೊಂದು ದಿನವೂ ಕೂಡ ಅಲ್ಲಿ ಕಳೆಯೋದು ಎಷ್ಟು ಕಷ್ಟ ಅನ್ನೋದು ಆರೋಪಿಗಳಿಗೆ ಗೊತ್ತಿರುತ್ತೆ. ಹೀಗಾಗಿ ಒಂದು ದಿನ ತಡ ಆದರೂ ಕೂಡ ಚಡಪಡಿಕೆ ಇರುತ್ತೆ. ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ರಿಲೀಸ್ ಆಗ್ಬಿಡ್ತೀನೋ, ಬೇಲ್ ಸಿಕ್ಕಿ 3 ದಿನ ಆಗಿದೆ ಅಂತ. ಅದೇ ರೀತಿಯ ಚಡಪಡಿಕೆಗಳಿಗೆ ಈಗ ಒಂದು ತೆರೆ ಬಿದ್ದಿದೆ. ಫೈನಲಿ ಇವತ್ತು ಬೆಳಗ್ಗೆ 9:30 ಅಷ್ಟೊತ್ತಿಗೆ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸಿ ಪವಿತ್ರ ಗೌಡ ಮತ್ತೆ A14 ಪ್ರದೋಷ್ ಇಬ್ಬರು ಕೂಡ ರಿಲೀಸ್ ಆಗಿ ಹೊರಗೆ ಬರ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಾ. ಪ್ರದೋಷ್ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ರು ಜೈಲಿಂದ ಹೊರಗೆ ಬರ್ತಿದ್ದ ಹಾಗೆ. ಬಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ವಿಚಾರವನ್ನು ನಾನು ಮಾತನಾಡೋದಿಲ್ಲ ಅನ್ನುವಂಥದ್ದನ್ನು ಹೇಳಿ. ಬಟ್ ಖುಷಿಯಾಗಿದೆ. ಕಾನೂನಿನ ಸರ್, ಪ್ರಕರಣದ ಬಗ್ಗೆ ಯಾವುದೇ ಪ್ರಶ್ನೆ ಕೇಳಬೇಡಿ ಆಯ್ತಾ. ನ್ಯಾಯಾಂಗದ ಬಗ್ಗೆ ತುಂಬ ಗೌರವ ಇದೆ, ಅಷ್ಟೇ ಗೌರವ ಪ್ರೀತಿ ತಮ್ಮೇಲೂ ಇದೆ. ದಯವಿಟ್ಟು ಪ್ರಕರಣದ ಬಗ್ಗೆ ಯಾವುದು ಪ್ರಶ್ನೆ ಕೇಳಬೇಡಿ. ಥ್ಯಾಂಕ್ ಯು ಸರ್. ಇಷ್ಟು ದಿನ ಆದ್ಮೇಲೆ ಹೊರಗಡೆ ಬರ್ತಿದ್ದೀರಾ ಸರ್, ಏನು ಹೇಳ್ತೀರಾ ಪ್ರಕರಣದಲ್ಲಿ ತಮ್ಮ ಪಾತ್ರದ ಬಗ್ಗೆ? ತುಂಬ ಖುಷಿ ಇದೆ ಸರ್. ಇದಿಷ್ಟು ಪ್ರದೋಷ್ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಸೂರಜ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ಆಯ್ತಾಯ್ತು ಮೇಡಮ್, ಆಯ್ತಾಯ್ತು. ಇಷ್ಟೊಂದು ಜನ ಯಾಕ್ರ ಇಷ್ಟೊಂದು ಜನ ನಡಿ ರೈತ ಈ ಕಡೆ ಮಾಡಲ್ಲ ಹೇಳ್ತೀನಿ. ಯಾಕೆ ಇಷ್ಟೊಂದು ಜನ ಯಾಕ್ರ ಇಷ್ಟೊಂದು ಜನ ನಡಿ ರೈತ ಇಷ್ಟೊಂದು ಜನ ಯಾಕ್ರ ಇಷ್ಟೊಂದು ಜನ ನಡಿ ರೈತ
ಯಾಕೆ ಇಷ್ಟೊಂದು ಜನ ಯಾಕ್ರ ಇಷ್ಟೊಂದು ಜನ ನಡೀರ ಯಾಕೆ ಇಷ್ಟೊಂದು ಜನ ಯಾಕ್ರ ಇಷ್ಟೊಂದು ಜನ ನಡೀರ ಸೊ ಇದೆಲ್ಲ ಈಗ ಪವಿತ್ರ ಗೌಡ ಜೈಲಿಂದ ರಿಲೀಸ್ ಆಗಿ ಮುನೇಶ್ವರ ಸ್ವಾಮಿಗೆ ಕೈ ಮುಗಿದು ಅದಾದ್ಮೇಲೆ ಅವರ ತಾಯಿ ಜೊತೆ ಮನೆ ಕಡೆ ಹೊರಟಿರುವಂತಹ ದೃಶ್ಯಗಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.